ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಳ್ಳಾರಿಯಲ್ಲಿ ಗೃಹಿಣಿ ಹಿಂದೆ ಬಿದ್ದ ಯುವಕ ಹೆಣವಾಗಿದ್ದಾನೆ. ಮೊಬೈಲ್ಗೆ ಅಶ್ಲೀಲ ಸಂದೇಶ ಕಳುಹಿಸಿ ಪ್ರೀತ್ಸೆ ಅಂತ ಇದ್ದವನು ಸುಟ್ಟು ಕರಕಲಾಗಿದ್ದಾನೆ. ಕಲಬುರಗಿಯಲ್ಲಿ ಆಸ್ತಿ ಕಲಹಕ್ಕೆ ಹೆಣ ಬಿದ್ದಿದೆ. ಶಿವಮೊಗ್ಗದಲ್ಲಿ ಕೊಲೆ ಆರೋಪಿ ಕಾಲಿಗೆ ಗುಂಡೇಟು ಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಅಧಿಕಾರಿಯ ಕಾಮಪುರಾಣ ಬಯಲಾಗಿದೆ. ಶಿವಮೊಗ್ಗದ ರೌಡಿ ಶೀಟರ್ ನರಸಿಂಹ ಭೀಕರ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ರೌಡಿ ಶೀಟರ್ ಮಧು ಅಲಿಯಾಸ್ ಹನುಮಂತು ಎಂಬಾತನ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಇಂದು ಮುಂಜಾನೆ ಮಹಜರು ನಡೆಸುವುದಕ್ಕೆ ಹೊಳೆಬೆನವನಹಳ್ಳಿಗೆ ಕರೆದೊಯ್ದಾಗ ಹನುಮಂತು ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದ್ದಾನೆ. ಈ ವೇಳೆ ಪೊಲೀಸ್ ಸಿಬ್ಬಂದಿ ಅಂಜನಪ್ಪ ಅವರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಇದೇ ವೇಳೆ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಹರೀಶ್ ಪಟೇಲ್ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾನೆ. ಗುಂಡೇಟಿನಿಂದ ಗಾಯಗೊಂಡಂತ ಆರೋಪಿ ಮಧುನನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಹಲ್ಲೆಯಿಂದ ಗಾಯಗೊಂಡಿರುವಂತಹ ಪೊಲೀಸ್ ಸಿಬ್ಬಂದಿ ಅಂಜನಪ್ಪ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಧು ಅನ್ನೋ ಆರೋಪಿ ತನ್ನ ಲೀಡಿಂಗ್ ಚೈನಿಂದ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ್ದಲ್ಲದೆ ಮಲ್ಟಿಪಲ್ ಟೈಮ್ಸು ಗ್ರೀವಿಯಸ್ ಇಂಜುರಿ ಆಗೋಗೆ ಹೊಡೆದಿದ್ದಾನೆ. ಇದನ್ನು ತಡೆಗಟ್ಟಲು ನಮ್ಮ ಇನ್ಸ್ಪೆಕ್ಟ್ರು ಒಂದು ಏರ್ ಫೈರ್ ಮಾಡಿ ನಂತರ ಅವನ ಕಾಲಿಗೆ ಒಂದು ರೈಟ್ ಲೆಗ್ಗಿಗೆ ಒಂದು ಗುಂಡನ್ನು ಹಾರಿಸಿದ್ದಾರೆ. ಮೇಲಧಿಕಾರಿಯಿಂದ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿದಂತ ಆರೋಪ ಕೇಳಿಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಆಸ್ಪತ್ರೆಯ ಔಷಧ ಉಗ್ರಾಣ ವಿಭಾಗ ಮುಖ್ಯಸ್ಥ ಚಂದ್ರಶೇಖರ್ ವಿರುದ್ಧ ಆರೋಪ ಮಾಡಲಾಗಿದೆ. ಚಂದ್ರಶೇಖರ್ ಕಿರುಕುಳಕ್ಕೆ ಬೇಸತ್ತ ಸಂತ್ರಸ್ತೆ ಈಗಾಗಲೇ ಗುತ್ತಿಗೆ ಆಧಾರದ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದಾರೆ. ಯಾರಿಗಾದ್ರೂ ಹೇಳಿದ್ರೆ ಕೆಲಸದಿಂದ ವಜಾ ಮಾಡೋದಾಗಿ ಚಂದ್ರಶೇಖರ್ ಬೆದರಿಕೆ ಹಾಕಿದ್ದಂತೆ. ಈ ಚಂದ್ರಶೇಖರ್ ಟ್ರೈನಿಂಗ್ಗೆ ಅಂತ ಬರುವಂತಹ ಖಾಸಗಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಂತೆ. ಸಹಿ ಹಾಕಬೇಕು ಅಂದ್ರೆ ಸಹಕರಿಸಬೇಕು ಅಂತ ಒತ್ತಡ ಹಾಕ್ತಿದ್ದಂತ ಆರೋಪಿಸಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ಆರೋಪಿ ಚಂದ್ರಶೇಖರ್ ತಲೆಮರೆಸಿಕೊಂಡಿದ್ದಾನೆ. ಈಗ ಕೆಲವೊಂದು ವಿಚಾರಗಳಿಗೆ ಈಗ ಟ್ರೈನಿಂಗ್ ಮೇಲೆ ಇಲ್ಲಿ ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳಿಂದ ಬರ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿನಿಯರಿಗೂ ಕೂಡ ಇವತ್ತು ಬೇರೆ ಬೇರೆ ವಿಚಾರದಲ್ಲಿ ಅವರ ಏನು ಸಹಿ ಬೇಕಾದಾಗ ಅವರು ನನ್ನ ಜೊತೆ ಸಹಕರಿಸಬೇಕನ್ನೋ ರೀತಿಯಲ್ಲಿ ಕಿರುಕುಳ ನೀಡಿರುವ ಬಗ್ಗೆ ಹಲವಾರು ವಿದ್ಯಾರ್ಥಿನಿಯರು ಕೂಡ ಹೇಳ್ಕೊಂಡಿದ್ದಾರೆ. ಅಂದರೆ ಅವರು ಕಲಿಯುವ ಕಾರಣಕ್ಕಾಗಿ ಅವರಿಗೆ ಇವತ್ತು ದೂರು ಕೊಡಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ. ಆದರೆ ಇಲ್ಲಿಯ ಪರ್ಮನೆಂಟ್ ಸಿಬ್ಬಂದಿ ಈಗ ಏನು ಆರೋಪ ಮಾಡಿದ್ದಾರೆ ಮತ್ತು ಅದರ ಮೇಲೆ ಆರೋಪ ಏನು ಎಫ್ಐಆರ್ ಆಗಿದೆ. ಆದ್ದರಿಂದ ನಾವು ಹೇಳುವಂಥದ್ದು ಚಂದ್ರಶೇಖರ್ ಅವರ ಮೇಲೆ ತಕ್ಷಣ ಅವರನ್ನು ಇಲಾಖೆಯಿಂದ ಸಸ್ಪೆಂಡ್ ಮಾಡಬೇಕು. ಹಾಸನದಲ್ಲಿ ಕೆಲಸದ ವಿಚಾರವಾಗಿ ಮಹಿಳೆಯರ ನಡುವೆ ಗಲಾಟೆ ನಡೆದಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ದಿಡಿಗ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿಯೇ ಜಗಳವಾಗಿದೆ. ದ್ವಿತೀಯ ದರ್ಜೆ ಸಹಾಯಕಿ ಉಮಾ ಹಾಗೂ ಹೊರಗುತ್ತಿಗೆ ಸಿಬ್ಬಂದಿ ಜ್ಯೋತಿ ನಡುವೆ ಕಿತ್ತಾಟವಾಗಿದೆ. 6 ತಿಂಗಳ ಹಿಂದೆ ವರ್ಗಾವಣೆಯಾಗಿ ಬಂದಿರುವಂತಹ ಎಸ್ಡಿಎ ಉಮಾ ಲಾಗಿನ್ ಹಾಜರಾತಿ ಹಾಕುವಾಗ ಜ್ಯೋತಿ ಕಿರಿಕ್ ತೆಗೆದಿದ್ದಾರೆ. ಪದೇ ಪದೇ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗ್ತಿದೆ. ಕೆಲಸ ಮಾಡೋದಕ್ಕೆ ಅವಕಾಶ ನೀಡುತ್ತಿಲ್ಲ ಅಂತ ಉಮಾ ಆರೋಪಿಸಿದ್ದಾರೆ. ಇದೇ ವೇಳೆ ಪಿಡಿಒ ಕೆಎಸ್ ಪ್ರಕಾಶ್ ಎದುರೇ ಜ್ಯೋತಿ ಮೇಲೆ ಉಮಾ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೈ ಮಿಲಾಯಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಆಂಧ್ರಪ್ರದೇಶದ ಸಾರಿಗೆ ಸಂಸ್ಥೆಯ ಬಸ್ ಅಪಘಾತಕ್ಕೀಡಾಗಿದೆ. ಮಾಡಿಕೆರೆ ಕ್ರಾಸ್ನಲ್ಲಿ ನಿಂತಿದ್ದ ಲಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 10ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಹೊಸಕೋಟೆಯ ಎಂಪಿಜಿ ಮತ್ತು ಚಿಂತಾಮಣಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗಿದೆ. ಅಪಘಾತ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಿಸಿಲ ಬೇಗೆಯಿಂದ ತತ್ತರಿಸಿದ್ದ ರಾಯಚೂರು ಮಂದಿ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಸುರಿದ ಮಳೆ ಕೆಲ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಕರಾವಳಿಯಲ್ಲಿ ಕಡಲ್ಕೊರೆತ ತಡೆಗೆ ಮರಳಿನ ಮೂಟೆ ಜೋಡಣೆ ಕಾರ್ಯ ಭರದಿಂದ ಸಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಪೊಲೀಸರು 2 ಪ್ರತ್ಯೇಕ ಪ್ರಕರಣಗಳಲ್ಲಿ 2 ಖತರ್ನಾಕ್ ಆರೋಪಿಗಳನ್ನು ಬಂಧಿಸಿದ್ದಾರೆ. ಜೀಜಾಬಾತಾ ಸರ್ಕಲ್ನಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾಗ ಸರ್ವೇಶ್ ಕಂಗ್ರಾಳಕರ್ ವೋಲ್ಡ್ ಬಾಜಿ ಮಾರ್ಕೆಟ್ನಲ್ಲಿ ಪ್ರೇಮ್ ಚೌಗಾಲೆ ಎಂಬುವರನ್ನ ದಸ್ತಗಿರಿ ಮಾಡಿದ್ದಾರೆ. ಆರೋಪಿಗಳಿಂದ 1 ಜಂಬೆ, 1 ಡ್ರ್ಯಾಗನ್ ಚಾಕು, 20 ಲಕ್ಷ ಮೌಲ್ಯದ 2 ಕಾರು ಜಪ್ತಿ ಮಾಡಿದ್ದಾರೆ. ಆಂಟಿ ಸ್ಟ್ಯಾಂಪಿಂಗ್ ಸ್ಕ್ವಾಡ್ ಸಿಬ್ಬಂದಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಕೇಸ್ ದಾಖಲಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ರಾಯಚೂರಿನ ವಿವಿಧೆಡೆ ಧಾರಾಕಾರ ವರ್ಷಧಾರಿಯಾಗಿದೆ. ನಗರದಲ್ಲಿ ಬೆಳ್ಳಂಬೆಳಗ್ಗೆ ಶುರುವಾದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಐಡಿಎಸ್ ಎಂಟಿ ಲೇಔಟ್ನ ರಸ್ತೆಗಳು ಜಲಾವೃತವಾಗಿದ್ದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಹಳೆಯ ಆಶ್ರಮ ಕಾಲೋನಿಯಲ್ಲಿ ಚರಂಡಿ ಮಿಶ್ರಿತ ನೀರು ಮನೆಗಳಿಗೆ ನುಗ್ಗಿ ಸ್ಥಳೀಯ ನಿವಾಸಿಗಳು ಸಂಕಷ್ಟ ಎದುರಿಸಬೇಕಾಯಿತು.
ರಾಯಚೂರಲ್ಲಿ ಸುರಿದ ಒಂದೇ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿದೆ. ಹಳ್ಳ ತುಂಬಿ ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ಎಡಪನೂರು ಹಳ್ಳದ ಸೇತುವೆ ಜಲಾವೃತವಾಗಿದೆ. ಹೀಗಾಗಿ ಮಿರಾಪುರ ಹಾಗೂ ಯರಗೇರ ಮಾರ್ಗದ ರಸ್ತೆ ಸಂಚಾರ ಬಂದ್ ಆಗಿದೆ. ಕಿರು ಸೇತುವೆ ಮೇಲೆ ಹರಿತಾ ಇರುವ ಹಳ್ಳದ ನೀರು ಸುತ್ತಲಿನ ಜಮೀನುಗಳಿಗೆ ನುಗ್ಗಿದೆ. ಈಗಷ್ಟೇ ಬಿತ್ತನೆ ಮಾಡಿದ ಜಮೀನೆಲ್ಲ ನೀರಿನಿಂದ ಆವೃತವಾಗಿದೆ. ಹೀಗಾಗಿ ಮೊಳಕೆಯೊಡೆದಿದ್ದ ಬೀಜಗಳಿಗೆ ಹಾನಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆ ಕ್ಷೀಣಿಸ್ತಾ ಇದ್ರೂ ಕಡಲ್ಕೊರೆತ ಭೀತಿ ಎದುರಾಗಿದೆ. ಹೀಗಾಗಿ ಮಂಗಳೂರಿನ ಬೈಕಂಪಾಡಿ ಮೇನಕಳಿಯ ಭಾಗದಲ್ಲಿ ಕಡಲ್ಕೊರೆತ ತಡೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮರಳಿನ ಮೂಟೆಗಳನ್ನು ಬಳಸಲಾಗ್ತಾ ಇದೆ. ಕಳೆದ ಬಾರಿ ರಕ್ಕಸ ಗಾತ್ರದ ಅಲೆಗಳು ಅಬ್ಬರಿಸಿ ಸಮುದ್ರ ತೀರದ ಮನೆಗಳಿಗೆ ಹಾನಿಯಾಗಿತ್ತು. ಈ ಬಾರಿ ಹಾನಿ ತಪ್ಪಿಸಲು ಕಡಲ ತೀರದಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನು ಗೋಡೆಯಂತೆ ಜೋಡಿಸಲಾಗ್ತಾ ಇದೆ. ನಾನೀಗ ಮಂಗಳೂರಿನ ಮೀನಕಳಿ ಎನ್ನುವಂಥ ಸಮುದ್ರ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಮಂಗಳೂರು ನಗರ ಹೊರವಲಯದ ಮೀನಕಲ್ಲಿ ಎನ್ನುವಂಥ ಕಡಲ ತೀರ. ಇಲ್ಲಿ ಗಮನಿಸಬಹುದು, ಮಳೆ ಇನ್ನಷ್ಟು ಹೆಚ್ಚಾದಂಥ ಟೈಮಲ್ಲಿ ಈ ಸಮುದ್ರದ ಅಲೆಗಳು ಮತ್ತೆ ಮುಂದೆ ಬರುತ್ತೆ. ಸೊ ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ಮೀನುಗಾರರ ಮನೆಗಳೇನಿದೆ ತೀರೋದುದ್ದಕ್ಕೂ ಸೊ ಇಲ್ಲಿಗೆ ಬಂದು ಅಪ್ಪಳಿಸುತ್ತೆ. ಪ್ರತಿ ಬಾರಿಯೂ ಕೂಡ ಈ ಭಾಗದಲ್ಲಿ ಕಡಲ್ ಕೊರೆತ ಸಮಸ್ಯೆ ಇದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದರೆ ಮುಂದಿನ ದಿನಗಳಲ್ಲಿ ಕಡಲ್ ಕೊರೆತ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸ್ಯಾಂಡ್ ಬ್ಯಾಗ್ ಅನ್ನು ಇರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಮಳೆಯ ಕೊರತೆಯಿಂದಾಗಿ ಬೀದರ್ ರೈತರಿಗೆ ಚಿಂತೆ ಶುರುವಾಗಿದೆ. ಜೂನ್ 2ನೇ ವಾರ ಕಳೆದರೂ ಮುಂಗಾರು ಮಳೆ ಬಾರದ ಹಿನ್ನೆಲೆಯಲ್ಲಿ ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ. ಈ ವರ್ಷ ತಾಪಮಾನ ಹೆಚ್ಚಿದ್ರಿಂದ ಬೋರ್ವೆಲ್ಗಳಲ್ಲಿಯೂ ಕೂಡ ನೀರಿನ ಪ್ರಮಾಣ ಕುಸಿತವಾಗಿದೆ. ಹನಿ ನೀರಾವರಿ ಮೊರೆ ಹೋಗಿರುವ ರೈತರು ಸ್ಪ್ರಿಂಕ್ಲರ್ ಮೂಲಕ ಶುಂಠಿ ಬೆಳೆ ಬೆಳೀತಾ ಇದ್ದಾರೆ. ಮಳೆಯಾಗಿದ್ರೆ ಸ್ಪ್ರಿಂಕ್ಲರ್ ಮೂಲಕ ನೀರು ಬಿಡುವ ಪ್ರಮೇಯವೇ ಇರ್ತಾ ಇರಲಿಲ್ಲ ಅಂತ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾದರೂ ರಸಗೊಬ್ಬರ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆ ಮತ್ತು ಬೆಲೆ ಏರಿಕೆ ಖಂಡಿಸಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಹೊಸಪೇಟೆಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆ ಕೈಗೊಂಡರು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ರೈತರು ಪಾಲ್ಗೊಂಡಿದ್ದರು. ಎಫ್ಐಡಿ ವ್ಯವಸ್ಥೆಯಿಂದ ರೈತರಿಗೆ ಗೊಬ್ಬರ ವಿತರಣೆ ಸಮಸ್ಯೆ ಉಂಟಾಗಿದೆ ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ರು. ಕಾಡು ಮುಳ್ಳು ಹಂದಿ ಕೊಂದು ತಿಂದಿದ್ದ ಆರೋಪಿ ಈಗ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆಯ ಅತಿಥಿಯಾಗಿದ್ದಾನೆ. ರಾಮಾಂಜಿ ಹಾಗೂ ವೆಂಕಟರಮಣ ಎಂಬುವರು ಚಿಂತಾಮಣಿ ತಾಲೂಕಿನ ಅರಣ್ಯ ವ್ಯಾಪ್ತಿಯಲ್ಲಿ ಕಾಡು ಮುಳ್ಳು ಹಂದಿ ಬೇಟೆಯಾಡಿದ್ರು. ನಂತರ ಮಟನ್ ಮಾಡಿಕೊಂಡು ಸವದಿದ್ರು. ಈ ವಿಚಾರ ತಿಳಿತಾ ಇದ್ದಂತೆ ಕಾರ್ಯಪ್ರವೃತ್ತರಾದ ಅರಣ್ಯಾಧಿಕಾರಿಗಳು ರಾಮಾಂಜಿಯನ್ನ ಬಂಧಿಸಿದ್ದಾರೆ. ಪರಾರಿಯಾಗಿರುವ ವೆಂಕಟರಮಣನಿಗಾಗಿ ಶೋಧ ನಡೆಸಿದ್ದಾರೆ. ಆರೋಪಿಯಿಂದ ಮುಳ್ಳು ಹಂದಿಯ ಮುಳ್ಳುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಗದಗ್ನಲ್ಲಿ ಮರಗಳ ಮಾರಣ ಹೋಮ ಮಾಡಲಾಗಿದೆ. ಜಮೀನಲ್ಲಿ ನೆರಳು ಬಿದ್ದು ಬೆಳೆ ಬರಲ್ಲ ಎಂಬ ನೆಪವೊಡ್ಡಿ ಮರಗಳನ್ನು ಕಡಿಯಲಾಗಿದೆ. ಕೋಲಾರದಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿ ಸರ್ವಿಸ್ ರಸ್ತೆಗಾಗಿ ರೈತರು ಬೀದಿಗಿಳಿದಿದ್ದಾರೆ. ವಾರಾಂತ್ಯ ಹಿನ್ನೆಲೆಯಲ್ಲಿ ಮಂತ್ರಾಲಯ ಅಪಾರ ಭಕ್ತರು ಆಗಮಿಸಿದ್ದು ವಸತಿಗೆ ಪರದಾಡುವಂತಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಅನ್ನಭಾಗ್ಯ ಅಕ್ಕಿ ಜಪ್ತಿ ಮಾಡಲಾಗಿದೆ. ಕಂಬಳೇಶ್ವರ ಮಠದ ಕೋಣೆಯೊಂದರಲ್ಲಿ ಸಂಗ್ರಹಿಸಿದ್ದ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ದಾಳಿ ವೇಳೆ 1.12 ಲಕ್ಷ ಮೌಲ್ಯದ 32 ಕ್ವಿಂಟಲ್ ಅಕ್ಕಿಯನ್ನು ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸಿದ್ದ ಹಿನ್ನೆಲೆಯಲ್ಲಿ ಆನಂದ ಕರದಳ್ಳಿ, ತನ್ವೀರ್ ಅಡಕಿ, ಅಶ್ವಥ್ ತುಕಾರಾಂ ಎಂಬುವರನ್ನು ಬಂಧಿಸಿದ್ದಾರೆ. ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮರಗಳ ಮಾರಣ ಹೋಮ ನಡೆಸಲಾಗಿದೆ. ಹುಯಿಲಗೋಳ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ಅವೈಜ್ಞಾನಿಕವಾಗಿ ರೆಂಬೆ ಕೊಂಬೆಗಳನ್ನು ಕಡಿಯಲಾಗಿದೆ. ಜಮೀನಿನಲ್ಲಿ ನೆರಳು ಬಿದ್ದು ಬೆಳೆ ಬರಲ್ಲ ಎಂಬ ನೆಪವೊಡ್ಡಿ ನೂರಾರು ಮರಗಳಿಗೆ ಕೊಡಲಿ ಬಿಟ್ಟು ಬಿದ್ದಿದೆ. 10 ವರ್ಷಗಳಿಂದ ಸಮೃದ್ಧವಾಗಿ ಬೆಳೆದಿದ್ದು 80ಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗಿದೆ. ಮರ ಕಡಿದು ಮತ್ತೆ ಬೆಳೆಯದಂತೆ ಬುಡಕ್ಕೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿದ್ದಾರೆ. ಮರ ಕಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಪರಿಸರ ಪ್ರೇಮಿಗಳು ಒತ್ತಾಯಿಸಿದ್ದಾರೆ. ಈ ಭಾಗದಲ್ಲಿ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ 10 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದಂಥ ಸಾಮಾಜಿಕ ಅರಣ್ಯ ಇಲಾಖೆ ಗಿಡಗಳು ಇವತ್ತು ಮಾರಣ ಹೋಮಗಳಾಗಿ ಹೋಗ್ಬಿಟ್ಟಿವೆ. ಕೋಲಾರದಲ್ಲಿ ಮತ್ತೆ ಟೊಮ್ಯಾಟೊ ಸೀಸನ್ ಶುರುವಾಗಿದೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊಗೆ ಭರ್ಜರಿ ಬೆಳೆ ಬಂದಿದೆ. 15 ಕೆಜಿ ಒಂದು ಬಾಕ್ಸ್ ಟೊಮ್ಯಾಟೊ 500 ರಿಂದ 550 ರೂಪಾಯಿಗೆ ಮಾರಾಟ ಆಗ್ತಿತ್ತು. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮ ಟೊಮ್ಯಾಟೊ ದರ ತೀವ್ರ ಕುಸಿತ ಕಂಡಿತ್ತು. ಆದ್ರೀಗ ಪರಿಸ್ಥಿತಿ ಸುಧಾರಿಸಿರೋದ್ರಿಂದ ಟೊಮ್ಯಾಟೊಗೆ ಮತ್ತೆ ಬೆಲೆ ಬಂದಿದೆ. ಮುಂದಿನ ದಿನಗಳಲ್ಲಿ 15 ಕೆಜಿಯ ಒಂದು ಬಾಕ್ಸ್ ಟೊಮ್ಯಾಟೊ ದರ 1000 ರೂಪಾಯಿ ಗಡಿ ದಾಟುವ ಸಾಧ್ಯತೆ ಇದೆ. ಟೊಮೆಟೊ ಬೆಳೆಗಾರರಿಗೆ ಉತ್ತಮ ಬೆಲೆ ಸಿಗ್ತಾ ಇದೆ. ನಾನು ಇವತ್ತು ಕೋಲಾರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ
ಭರ್ಜರಿಯಾಗಿ ಕೋಲಾರ APMC ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಾವೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಕಾಮಗಾರಿಯಿಂದ ಸ್ಥಳೀಯರಿಗೆ ತೊಂದರೆ ಆಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಸರ್ವಿಸ್ ರಸ್ತೆಗಾಗಿ ಕೋಲಾರ ಜಿಲ್ಲೆಯ KGF ತಾಲೂಕಿನ ಸುಂದರಪಾಳ್ಯ ಬಳಿ ಸ್ಥಳೀಯರು ರೈತರು ಪ್ರತಿಭಟನೆ ನಡೆಸಿದ್ರು. ಎತ್ತಿನ ಬಂಡಿ ಕೃಷಿ ಸಲಕರಣೆಗಳ ಸಮೇತ ಆಗಮಿಸಿದ ರೈತರು ಪ್ರತಿಭಟನೆಗೆ ಕಿಚ್ಚು ಹೊತ್ತಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವಂತೆ ಇದೇ ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಂತ್ರಾಲಯದಲ್ಲಿ ರಾಯರ ದರ್ಶನಕ್ಕೆಂದು ಬರುವ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ. ರಾಯರ ಮಠ ಸೇರಿರುವ 3,000ಕ್ಕೂ ಹೆಚ್ಚು ರೂಮ್ಗಳು ಫುಲ್ ಆಗಿವೆ. ಖಾಸಗಿ ಹೋಟೆಲ್ಗಳು ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿವೆ. ಈ ಹಿನ್ನೆಲೆಯಲ್ಲಿ ಮಠದ ಕಲ್ಯಾಣ ಮಂಟಪದಲ್ಲಿ ಭಕ್ತರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಕಲ್ಯಾಣ ಮಂಟಪ ಭಕ್ತರಿಂದ ತುಂಬಿ ತುಳುಕುತ್ತಿದೆ. ಹಲವಾರು ಭಕ್ತರು ಮಠದ ಪ್ರಾಂಗಣದಲ್ಲಿಯೇ ನಿದ್ರೆಗೆ ಜಾರಿದ್ದಾರೆ. ಬೆಂಗಳೂರಿನಲ್ಲಿ ಯುವತಿಯ ಹೆಣ ಬಿದ್ದಿದೆ. ಚಾಕುವಿನಿಂದ ಇರಿದು ಪ್ರಿಯತಮನೆ ಪ್ರೇಯಸಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಸಿಕ್ಕಿಂ ಮೂಲದ ಹಂಗ್ಮಾಳನ್ನ ಪ್ರಿಯಕರ ಪೂರ್ಬ ಲೆಪ್ಸಾ ಹತ್ಯೆ ಮಾಡಿದ್ದಾನೆ. ಹಂಗ್ಮಾ ಮತ್ತು ಲೆಪ್ಸಾ ಪರಸ್ಪರ ಪ್ರೀತಿಸುತ್ತಿದ್ದರು. ಲೆಪ್ಸಾ ಮದುವೆ ವಿಚಾರ ಪ್ರಸ್ತಾಪಿಸಿದ್ದಾನೆ. ಆದರೆ ಆಗಲೇ ಮದುವೆ ಆಗೋದು ಬೇಡ ಅಂತ ಹಂಗ್ಮಾ ಹೇಳಿದ್ದಾಳೆ. ಇದರಿಂದ ಕೋಪಗೊಂಡ ಲೆಪ್ಸಾ ಬೇರೊಬ್ಬಳ ಜೊತೆ ಸಂಬಂಧ ಹೊಂದಿದ್ದಾಳೆ ಎಂದು ಶಂಕಿಸಿ ಹಂಗ್ಮಾಳನ್ನ ಕೊಲೆ ಮಾಡಿದ್ದಾನೆ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಕಾಡುಗೋಡಿ ಬಾಲಕಿ ವೆನ್ನೆಲ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಳಿಸಲಾಗಿದೆ. ರೇಣುಕಾಸ್ವಾಮಿ ಕೇಸ್ ಮಾದರಿಯಲ್ಲಿ ತನಿಖೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳು ಸುತ್ತಾಡಿದ ಸ್ಥಳಗಳ ಮಾಹಿತಿ ಸಂಗ್ರಹಿಸಿದ್ದಾರೆ. ಪೊಲೀಸರೇ ಖುದ್ದಾಗಿ ತೆರಳಿ ಪ್ರತಿಯೊಂದು ಸ್ಥಳಗಳ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳು ಮಗು ಧರಿಸಿದ ಬಟ್ಟೆಗಳ ಸಂಗ್ರಹಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ತಾಂತ್ರಿಕ ಹಾಗೂ ಸಾಂದರ್ಭಿಕ ಸಾಕ್ಷಿಗಳ ಸಂಗ್ರಹಕ್ಕೆ ಒತ್ತು ನೀಡಲಾಗ್ತಿದ್ದು ಎಲ್ಲ ವಸ್ತುಗಳನ್ನು FSLಗೆ ರವಾನಿಸಿ ಪರೀಕ್ಷೆ ಮಾಡಲು ತೀರ್ಮಾನಿಸಿದ್ದಾರೆ. ರಾಜಸ್ಥಾನದಲ್ಲಿ ಬೆಂಗಳೂರು ಪೊಲೀಸರ ಮಾನ ಹರಾಜಾಗಿದೆ. ಜೈಪುರದಲ್ಲಿ ಬೆಂಗಳೂರಿನ 3 ಪೊಲೀಸರು ಅಲ್ಲಿನ ACB ಬಲೆಗೆ ಬಿದ್ದಿದ್ದಾರೆ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ HAL ಪೊಲೀಸ್ ಠಾಣೆಯ PSI ಅನಿತಾ, ಹೆಡ್ ಕಾನ್ಸ್ಟೇಬಲ್ಗಳಾದ ಯತೀಶ್ ಕುಮಾರ್, ಉಳ್ವಪ್ಪ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಈ 3 ವರದಕ್ಷಿಣೆ ಪ್ರಕರಣ ತನಿಖೆಗಾಗಿ ಜೈಪುರಕ್ಕೆ ತೆರಳಿದ್ರು. ಪ್ರಕರಣದಲ್ಲಿ ಪರಿಹಾರ ನೀಡುವ ನೆಪದಲ್ಲಿ 2 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಗಂಗೂರ್ ಹೋಟೆಲ್ನಲ್ಲಿ ದೂರುದಾರರಿಂದ 40,000 ಸ್ವೀಕರಿಸುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಜೈಪುರ ACB ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಇದೇ ವೇಳೆ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ಆಲಿಸಿದ್ರು. ಕೇಂದ್ರದ ಯೋಜನೆಯ ಲೋನ್ ಪಡೆದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ನಮಗೆ ಯಾವುದೇ ಲೋನ್ ಸಿಕ್ಕಿಲ್ಲ ಎಂದು ಬೀದಿ ಬದಿ ವ್ಯಾಪಾರಿಗಳು ಅಳಲು ತೋಡಿಕೊಂಡರು. ಇದಕ್ಕೆ ಸ್ಪಂದಿಸಿದ ಸಚಿವೆ ಲೋನ್ ಕೊಡಿಸುವಂತೆ ಸಂಸದ PC ಮೋಹನ್ಗೆ ಸೂಚನೆ ನೀಡಿದ್ರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿಯ ಆಗಮನವಾಗಿದೆ. ನೀರಾನೆಯು ಮುದ್ದಾದ ಮರಿಗೆ ಜನ್ಮ ನೀಡಿದೆ. 17 ವರ್ಷ ವಯಸ್ಸಿನ ದಶ್ಯ ಎಂಬ ಹೆಸರಿನ ಹಿಪ್ಪೋ ಮತ್ತು ಮರಿ ಆರೋಗ್ಯವಾಗಿದೆ. ಮರಿಯ ಜನನದಿಂದ ಮೃಗಾಲಯದಲ್ಲಿ ನೀರಾನೆಗಳ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಹಿಪ್ಪೋ ಮರಿಗೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಹೆಸರಿಡಲು ಚಿಂತನೆ ನಡೆಸಲಾಗಿದೆ. ವೈದ್ಯ ಸಮೀಕ್ಷಾ ರೆಡ್ಡಿ ಶಿವಮೊಗ್ಗದ ತ್ಯಾವರಕೊಪ್ಪ ಮೃಗಾಲಯದಲ್ಲಿ ಕರ್ತವ್ಯದಲ್ಲಿರುವಾಗಲೇ ಹಿಪ್ಪೋ ದಾಳಿಗೆ ಬಲಿಯಾಗಿದ್ದರು. ಅವರ ಸ್ಮರಣಾರ್ಥ ಮರಿ ನೀರಾನೆಗೆ ಸಮೀಕ್ಷಾ ರೆಡ್ಡಿ ಹೆಸರಿಡಲು ಚಿಂತನೆ ನಡೆಸಲಾಗುತ್ತಿದೆ.